ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಬಹಳ ವಿಶೇಷತೆಯಿಂದ ಜನಜಂಗುಳಿಯಾಗಿ ಅಲ್ಲಿರುವಂಥ ಎಲ್ಲ ವೈದ್ಯರು ಕೂಡ ತಮ್ಮ ಜವಾಬ್ದಾರಿಯನ್ನು ಬಹಳ ನಿಷ್ಠಾವಂತೆಯಿಂದ ನಿಷ್ಠೂರತೆಯಿಂದ ತಮ್ಮ ಕರ್ತವ್ಯನ ಪಾಲನೆ ಮಾಡ್ತಾ ಇದ್ದಾರೆ. ಈಗಿನ DSO ನಮ್ಮ ಪ್ರಕಾಶ್ ಬಿರಾದರ್ ಅವರು ಬಂದಿದ್ದಾರೆ. ಅವರು ಬಹಳ ತಮ್ಮ ಕರ್ತವ್ಯವನ್ನು ನೀಟಾಗಿ ಲಾಸ್ಟ್ ಟೈಮ್ ನಾವೆಲ್ಲ ಒಂದು ನ್ಯೂಸ್ ಮಾಡ್ಬೇಕಂತಾಗ 200-300 ಜನ ರೋಗಿಗಳು ಬರ್ತಾಯಿದ್ರು. ಆದರೆ ಈಗ ಸುಮಾರು 800ರಿಂದ 1000 ರೋಗಿಗಳು ಹೊರ ರೋಗಿಗಳು ಇವತ್ತು ಅಲ್ಲಿ ಚೀಟಿಯನ್ನು ಹಾಕಿಸುವಂಥದ್ದು ಮತ್ತು ಎಲ್ಲ ಬೆಡ್ಗಳು ಫುಲ್ ಆಗಿರುವಂಥದ್ದು ಅವ್ರು ಹೇಳ್ತಾ ಇದ್ರು. ನಾನು ಕೇಳಿದಾಗ ಸರ್ಕಾರಿ ಆಸ್ಪತ್ರೆ ಇನ್ನೂ ಬೆಡ್ಗಳು ಬೇಕಾಗ್ತವೆ, ಯಾಕಂದರೆ ಅಲ್ಲಿ ಇನ್ನೂ ಒಂದೇ ಒಂದು ಕೊರತೆ ಏನಂದರೆ MRI ಸ್ಕ್ಯಾನ್ ಇಲ್ಲ. ಆ MRI ಸ್ಕ್ಯಾನ್ ಕೂಡ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತು ಹೆಚ್ಚಿನ ಜಾಗಕ್ಕೂ ಕೂಡ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ಸರ್ಕಾರಿ ಆಸ್ಪತ್ರೆ ಎಲ್ಲ ವೈದ್ಯರು ಅವರವರ ಭಾಷೆಯಲ್ಲಿ ಅವರು ಹೇಳ್ತಾರೆ, ಆ ವೈದ್ಯರುಗಳು ಇವತ್ತು ವೈದ್ಯ ನಾರಾಯಣ ಹರಿ ಅನ್ನುವ ನಿಟ್ಟಿನಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಒಳ ರೋಗಿಗಳಿಗೆ ಹೊರ ರೋಗಿಗಳಿಗೆ ಭಾಳ ಚೆನ್ನಾಗಿ ತಮ್ಮ ಮಕ್ಕಳಂತೆ ನೋಡುವಂಥ ಈ ಒಂದು ಸರ್ಕಾರಿ ಆಸ್ಪತ್ರೆ ಬಾಗಲಕೋಟೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ. ಯಾಕಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಆಸ್ಪತ್ರೆ ಅಂತ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳು ಇದೆ, ಆದರೆ ಅದರಲ್ಲೂ ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಫೆಸಿಲಿಟೀಸ್ಗಳು ಇದೆ. ನೀವು ಹೊರಗಡೆ ಗುಳಿಗೆ ತರುವಂಗೆ ಇಲ್ಲ. ನಿಮಗೇನಾದರೂ ಹೊರಗಡೆ ಗುಳಿಗೆ ಬರೆದು ಕೊಟ್ಟರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಅಂಥ ಒಂದು ವಿಶೇಷವಾದಂಥ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮಗೆ ಟ್ಯಾಬ್ಲೆಟ್ಸ್ ಸಿಗುತ್ತೆ, ಇಂಜೆಕ್ಷನ್ಗಳು ಸಿಗ್ತವೆ, ಡಯಾಲಿಸಿಸ್ ಇದೆ ಮತ್ತು ಕ್ಯಾನ್ಸರ್ಗೆ ವಿಶೇಷವಾಗಿ ಒಂದು ಇದನ್ನು ರೆಡಿ ಮಾಡಿದರೆ ಲಿಕ್ವಿಡ್ಡು. ಅದರ ಜೊತೆಗೆ ಸ್ಕ್ಯಾನರ್ ಇದೆ, ಇದಂದರೆ ಏನಂದರೆ MRI ಸ್ಕ್ಯಾನ್ ಅಲ್ಲ, CT ಸ್ಕ್ಯಾನ್ ಇದೆ. ಹಾಗಾಗಿ ಇಲ್ಲಿ ನೀವು ಯಾವುದೇ ತೊಂದರೆಗೆ ಒಳಗಾಗದೆ ಮತ್ತು ಸಾಕಷ್ಟು ಹೆರಿಗೆ ಮಾಡುವಂಥ ಇವತ್ತು ಸ್ಟಾಫ್ ನರ್ಸ್ಗಳು ಕೂಡ ಅಲ್ಲಿ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರಿ ಆಸ್ಪತ್ರೆಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದರೆ ನೀವು ಪ್ರೈವೇಟ್ಗೆ ಹೋಗೋ ಬದಲು ದುಡ್ಡು ಹಾಳು ಮಾಡ್ಕೊಳ್ಳೋ ಬದಲು ನೀವು ಪ್ರೈವೇಟಲ್ಲಿ ನೀವು ತೋರಿಸೋ ಬದಲು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸ್ಬೋದು. ಮತ್ತು ಬೈ ಚಾನ್ಸ್ ಯಾವುದೇ ಒಂದು ಗುಳಿಗೆ ಆ ಟೈಮಿಗೆ ಬಂದಿಲ್ಲ ಅಂದರೆ ಅವರು ಜನೌಷಧಿ ಏನು ಸರ್ಕಾರದ ಒಂದು ಕಮ್ಮಿ ರೇಟಲ್ಲಿ ಸಿಗುವಂಥ ಜನೌಷಧಿ ಕೇಂದ್ರ ಇದೆ, ಅಲ್ಲಿ ಆ ಔಷಧಿನ ಬರೆದು ಕೊಡ್ತಾರೆ. ಅದು ಇಲ್ಲ ಅಂತಂದರೆ ಇದ್ದರೆ ಅವ್ರು ಬರೆದು ಕೊಡಲ್ಲ. ಹಾಗೇನಾದರೂ ನಿಮಗೆ ತೊಂದರೆ ಆದಲ್ಲಿ ನಮ್ಮ ಓಪನ್ ಕನ್ನಡ ನ್ಯೂಸ್ ಚಾನಲ್ಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ನಡೆಯುವಂಥ ಈ ಒಂದು ಜಿಲ್ಲಾ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳಿಗೆ ಮತ್ತು ಅಲ್ಲಿ ಸ್ಟಾಫ್ ನರ್ಸ್ಗಳಿಗೆ ಅಲ್ಲೆಲ್ಲ ವರ್ಕರ್ಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ.
ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಡಾಕ್ಟರ್ ವಿಜಯಕುಮಾರ್ ಅಂತಂದು. ಸರ್, ತಮ್ಮ ಸ್ವಂತ ಊರು? ನಮ್ಮದು ಸೋಗಿ ಹೂವಿನಡಲ್ ತಾಲೂಕು, ಬಳ್ಳಾರಿ ಜಿಲ್ಲೆ ಬರುತ್ತೆ. ಹಾಂ ಸರ್. ಇಲ್ಲಿ ನಾವಿಲ್ಲಿ 2011ರಿಂದ ಇಲ್ಲೇ ವರ್ಕ್ ಇಲ್ಲೇ ಮಾಡ್ತೀವಿ. ಇದೆ. ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್ಗೆ ಕೆಲಸ ಮಾಡ್ತೀವಿ. ಸರ್, ಈಗ ಈ ಹಾಸ್ಪಿಟಲ್, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಂದ ತಕ್ಷಣ ಗಮನಕ್ಕೆ ಬರೋದೇ ವಿಜಯಕುಮಾರ್ ಸರ್ ಅಂತ ಭಾಳಷ್ಟು ಜನ ಹೇಳ್ತಾರೆ ಪ್ರತಿಯೊಬ್ಬರು. ಅಂದರೆ ನೀವು 24x7 ಇಲ್ಲಿ ಸೇವೆ ಮಾಡ್ತಾ ಇರ್ತೀರಿ. ಬೇರೆ ಡಾಕ್ಟರ್ಗಳು ಸ್ವಲ್ಪ ಅವರು ಮನೆಗಳು ಇಲ್ಲೇ ಇರೋದ್ರಿಂದ ಅವ್ರು ಹೋಗ್ಬಿಡ್ತಾರೆ. ನೀವು ಇಲ್ಲೇ ಜಾಸ್ತಿ ಇದ್ದು ಭಾಳಷ್ಟು ಸೇವೆ ಮಾಡ್ತಾ ಇದ್ದೀರಿ. ಬಟ್ ಇಲ್ಲಿ ಜನಕ್ಕೂ ನಿಮ್ಮ ಊರಿನ ಜನಕ್ಕೂ ಏನು ವ್ಯತ್ಯಾಸ ಸರ್? ಇಲ್ಲಿ ಜನ ತುಂಬ ಒಳ್ಳೆಯವ್ರಿದ್ದಾರೆ. ಆಮೇಲೆ ನಮ್ಮ ಸರ್ವೀಸು ಇಷ್ಟಪಡ್ತಾರೆ, ತಗೊತಾರೆ. ನಾವೇನು ಹೇಳ್ತೀವಲ್ಲ ಫಾಲೋಅಪ್ ಮಾಡ್ತಾರೆ. ನಾವು ಪೇಷಂಟ್ ಒಳಿತಿಗೋಸ್ಕರ ನಾವು 24 ತಾಸು ಸರ್ವಿಸ್ ಮಾಡ್ತೀವಿ. ಯಾವ ಹಗಲು ರಾತ್ರಿ ಕೂಡ ನಾವು ಆ ಡ್ಯೂಟಿ ಅಲ್ಲದಂಗೆ ರೋಗಿಯ ಹಿತದೃಷ್ಟಿಯಿಂದ ಸಾಕಷ್ಟು ಸರ್ವಿಸ್ ಮಾಡ್ತೀವಿ. ಹಾಗೆ ನಿಮ್ಮ DSO ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವರು ಚಲೋ ಸರ್. ನಾವು ಜಿಲ್ಲಾ ಸಚಿವರು ಚಲೋ ಇದ್ದಾರೆ. ಅವರು ಒಳ್ಳೆ ಕೋಆಪರೇಷನ್ ಇದೆ, ಚೆನ್ನಾಗಿದ್ದಾರೆ. ಪೇಷಂಟು ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಸರ್. ಈಗ ನಮ್ಮ ಆಸ್ಪತ್ರೆಯಲ್ಲಿ 300 ಬೆಡ್ ಕೆಪಾಸಿಟಿ ಎಲ್ಲ ಆಲ್ಮೋಸ್ಟ್ ಫುಲ್ ಇರ್ತದೆ. 280-300 ತನಕ ಪೇಷಂಟ್ ಇರ್ತವೆ. OPD ಡೈಲಿ OPD 700, 1000, 1500 ತನಕ ಹೋಗ್ತದೆ. CT ಸ್ಕ್ಯಾನ್ ಆದ್ಮೇಲಿಂದ ಇನ್ನೂ ಜಾಸ್ತಿ ಇಂಪೋರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕೇಸಸ್ ಇಲ್ಲೇ ಇರ್ತವೆ, ಹೆಚ್ಚಾಗಿ ರೆಫರ್ ಆಗಲ್ಲ. ಈ ಸೀರಿಯಸ್ ಕ್ರಿಟಿಕಲ್ ನ್ಯೂಸ್ ಅಷ್ಟೇ ರೆಫರ್ ಮಾಡ್ತೀವಿ. ಸರ್, ಇದು ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲ, ಒಂದು MRI ಸ್ಕ್ಯಾನ್ ಆಗ್ಬೇಕು. CT ಸ್ಕ್ಯಾನ್ ಇದೆ, MRI ಸ್ಕ್ಯಾನ್ ಬಿಜಾಪುರಕ್ಕೆ ಹೋಗ್ಬೇಕು. ಹೌದು. ಇಲ್ಲ, ಅದು ಆಗಿದೆ ಸರ್. ಮೊನ್ನೆ ಆಗೈತೆ ಅಂತ ಹೇಳಿದ್ದಾರೆ. ಆಗಿದೆ MRI ಆಗ್ತದೆ, ಆಗಿದೆ ಅಂತ ಹೇಳಿದ್ದಾರೆ. ನಿಮ್ಮ ಸಿಬ್ಬಂದಿ ಕೂಡ ಇಲ್ಲಿ ಒಳ್ಳೆ ಒಂದು ನಿಮ್ಮ ಜೊತೆ ಸಹಕಾರ ಇದೆ. ಎಲ್ಲ ಇದೆ, ಚೆನ್ನಾಗಿದೆ. ಎಲ್ಲ ಸಿಬ್ಬಂದಿ ಚಲೋ ಇದೆ, ಎಲ್ಲ ಚೆನ್ನಾಗಿದೆ. ಟೀಮ್ ವರ್ಕ್ ಎಲ್ಲ ಚೆನ್ನಾಗಿದೆ. ಪೇಷಂಟ್ಸ್ ಸ್ಪಂದನೂ ಚಲೋ ಇದೆ. ಹಾಗೆ. ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಡಾಕ್ಟರ್ VM ಕುಂಟೋಜಿ ಅಂತ. ಸರ್, ಇಲ್ಲಿ ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಬಂದ ಮೇಲೆ ಎಷ್ಟು ಪೇಷಂಟ್ಗಳು ನಿಮ್ಮ ಜೊತೆಗೆ ಜಗಳಾಡಿದಾವೆ? ಇಲ್ಲ, ಯಾರೂ ನಮ್ಮ ಜೊತೆ ಜಗಳಾಡಿಲ್ಲ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಬ್ಬರು ನಮ್ಮ ಜೊತೆ ಜಗಳಾಡಿಲ್ಲ. ಯಾಕೆ ಹೇಳ್ತಾರೆ, ನೀವು 13 ವರ್ಷ ಎದುರಿ ಅಂದರೆ ಅಷ್ಟು ಜನರಿಗೆ ಗಳಿಸಿದ್ದೀರ ಅಂತ ಅರ್ಥ ಅಲ್ಲಿಗೆ. ಹೌದಲ್ಲ ಸರ್? ಹೌದು. ಅದಕ್ಕೆ ಈಗ ಇಲ್ಲೇನು ಸರ್, ಈಗ ಹಾಸ್ಪಿಟಲ್ ಬಗ್ಗೆ ನಾನು ಯಾಕೆ ಹೇಳ್ತೇನೆ ಅಂದರೆ, ಸಾಕಷ್ಟು ಮೊದಲು ಪೇಷಂಟ್ಗಳು ಹೊರಗಡೆ ಎಲ್ಲ ಹೋಗ್ತಿದ್ರು. ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಕಡೆ ದೌಡಾಯಿಸಿ ಬರ್ತಾ ಇದ್ದಾರೆ. ಹೌದು. ಚೆನ್ನಾಗಿ ಡಾಕ್ಟರ್ಸ್ ಇದ್ದಾರೆ, ಚೆನ್ನಾಗಿ ನೋಡ್ತಾರೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ. ಹೌದು. ಎಲ್ಲೋ ಒಂದು ಕಡೆ 2 ಕಡೆ ಕೇಳ್ತೀವಿ, ಸ್ವಲ್ಪ ನಮ್ಮ ಸರಿಯಾಗಿ ನೋಡಲ್ಲ. ಜಾಸ್ತಿ ಜನ ಇರೋದ್ರಿಂದ ನಂಗೆ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ಏನು ಡಾಕ್ಟರ್ಸ್ ಏನು ಕಮ್ಮಿ ಇದೆ ಸರ್? ಇಲ್ಲ, ಇಲ್ಲಿ ಡಾಕ್ಟರ್ಸೂ ಚೆನ್ನಾಗಿದ್ದಾರೆ. ಮತ್ತು ಈಗ ಹುದ್ದೆಗಳೆಲ್ಲ ಭರ್ತಿಯಾಗಿದ್ದಾವೆ. 300-400 ಆಗ್ತಕ್ಕಂಥ OPD 800-1000ದಷ್ಟು ದಿನಾಲೂ OPD ಆಗ್ತಾಯಿದೆ. ಆಮೇಲೆ ಡೆಲಿವರೀಸು ಸಾಕಷ್ಟು ಆಗ್ತಾಯಿದೆ. ಸರ್ಜರಿ ಡಿಪಾರ್ಟ್ಮೆಂಟು, ಮೆಡಿಸಿನ್, ಆರ್ಥೋಪೆಡಿಕ್ಕು, ಪಿಡಿಯಾಟ್ರಿಕ್ಸು, NICU ಚೆನ್ನಾಗಿದೆ ನಮ್ಮದು. ಎಲ್ಲನೂ ಚೆನ್ನಾಗಿ ವರ್ಕ್ ನಡೆದಿದೆ. ಅಂದರೆ ಈಗ ಒಂದು MRI ಸ್ಕ್ಯಾನ್ ಇಲ್ಲ? MRI ಸ್ಕ್ಯಾನ್ ಒಂದೇ ಇಲ್ಲ ನಮ್ಮದು. ಬಿಜಾಪುರಕ್ಕೆ ಕಳಿಸ್ತಾ ಇದ್ದೀವಿ. ಅದೊಂದು ಆಯ್ತು ಅಂದರೆ ಎಲ್ಲ ಸಮಸ್ಯೆಗಳು ಬಗೆಹರಿಲ್ಲ. ನಿಮ್ಮ DSO ಹತ್ರ ಮಾತಾಡಿದ್ನೋ, ಅದಕ್ಕೂ ಕೂಡ ಒಂದು ರೆಫರ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ನೋಡೋಣ, ಅದು ಬರಲಿ. ಅದು ಬಂದಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಇಲ್ಲಿರುವಂಥ ಎಲ್ಲ ಡಾಕ್ಟರ್ಸ್ ಬಗ್ಗೆಯೂ ನಾನು ನೋಡಿದಾಗ ಎಲ್ಲರೂ ಒಳ್ಳೆ ರೀತಿಯಿಂದ ಎಲ್ಲ ಬಂದಂಥ ಪೇಷಂಟ್ಗಳಿಗೆ ಒಂದು ತಾಯಿಯ ಪ್ರೀತಿ ತೋರಿಸಿ ಅವ್ರನ್ನ ಸಂಭಾಳಿಸಿ ಕಳಿಸುವಂಥದ್ದು ಒಂದು ಇಷ್ಟೊತ್ತು ನೋಡಿದೆ. ಹೌದು. ಬಟ್ ಇಲ್ಲಿ ನಿಮಗೂ DSO ಅವರಿಗೆ ನಿಮ್ಗೆ ಹೆಂಗೆಲ್ಲ ಅವರು ಕಂಟ್ರೋಲ್ ಮಾಡ್ತಾರೆ ಅಥವಾ? ಇಲ್ಲ, DS ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಭಾಳ ಚೆನ್ನಾಗಿದೆ. ಅವ್ರು ಬಂದ ಮೇಲೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಜಿಲ್ಲಾ ಆಸ್ಪತ್ರೆ. ಯಾಕಂದರೆ ಅವರು ಎಲ್ಲ ಸಿಬ್ಬಂದಿಗಳ ಜೊತೆ ಇರಲಿ ಮತ್ತು ಕಲೀಗ್ಸ್ ಜೊತೆ, ಡಾಕ್ಟರ್ಸ್ ಜೊತೆ ಒಳ್ಳೆಯ ಒಂದು ಸಂಬಂಧ ಇದೆ. ಅದರಿಂದ ಅವರು ಕಂಟ್ರೋಲಿಂಗ್ ಚೆನ್ನಾಗಿದೆ. ಹೀಗಾಗಿ ಅವ್ರು ಬಂದಿಂದ ಜಿಲ್ಲಾಸ್ಪತ್ರೆ ಭಾಳ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಾಗಿದೆ. ಮತ್ತು ಇಲ್ಲಿ ಸಿಬ್ಬಂದಿಗಳು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮದು ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ ಸ್ವಲ್ಪ ಚಿಕ್ಕದಾಗ್ತಾ ಇದೆ ಅಷ್ಟೇ. ಹಾಸ್ಪಿಟಲ್ಲೇ ಇನ್ನೂ ಸಣ್ಣದಾಗ್ತಾ ಇದೆ. ಯಾಕಂದರೆ ಇಲ್ಲಿ ಹೇಳಿದ್ನಲ್ರಿ, ಅಡ್ಮಿಷನ್ಸು ಮತ್ತು OPD ಜಾಸ್ತಿ ಆಗ್ತಾ ಇದೆ. ಇನ್ನೂ ಬೆಡ್ಸ್ ಬೇಕು, ಅಷ್ಟು ಇಂಪ್ರೂವ್ಮೆಂಟ್ ಇದೆ. ಸರ್, ಮೆಡಿಸಿನ್ಸ್ ಎಲ್ಲ ಹೊರಗಡೆ ಬರ್ಕೊಡ್ತಾರೆ? ಇಲ್ಲೇ ಮೆಡಿಸಿನ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಒಂದು ಯಾವ್ದಾರು ಇಲ್ಲ ಅಂದರೆ ಇಲ್ಲೇ ಜನೌಷಧಿ ಕೇಂದ್ರ ಅಂತಿದೆಯಲ್ಲ, ಅದು ಸರ್ಕಾರದ ವತಿಯಿಂದನೇ ಕಡಿಮೆ ಇದರಲ್ಲಿ ಸಿಗುತ್ತೆ. ಸರ್, ಟೋಟಲ್ ಒಟ್ಟಾರೆ ಇಲ್ಲಿ ಎಷ್ಟು ಸಿಬ್ಬಂದಿಗಳಿದ್ದಾರೆ? ಒಟ್ಟು ನಮ್ಮ ವೈದ್ಯರು ಹೇಳಬೇಕಂತಂದರೆ ಒಂದು 29 ವೈದ್ಯರು ಇದ್ದಾರೆ ಇಲ್ಲಿ ಟೋಟಲ್. ಎಲ್ಲ ಸ್ಟಾಫ್ ನರ್ಸ್ ಎಲ್ಲ ಆಲ್ಮೋಸ್ಟ್ ನಿಯರಿಂಗ್ 100 ಸ್ಟಾಫ್ ನರ್ಸಸ್ ಇದ್ದಾರೆ. ಆಮೇಲೆ D ಗ್ರೂಪ್ ವರ್ಕರ್ಸು, ಔಟ್ಸೋರ್ಸನ್ನು ತೊಗೊಂಡಿದ್ದಾರೆ D ಗ್ರೂಪ್. ಹೀಗಾಗಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಕಲಿಕೆಯವರು ಇದ್ದಾರೆ ಅಥವಾ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಇದ್ದಾರೆ. ಎಲ್ಲ ಭಾಳ ವರ್ಷದಿಂದ ಗೌರ್ಮೆಂಟಲ್ಲೇ ಮಾಡಿ ಇನ್ ಸರ್ವಿಸ್ PG ಮಾಡ್ಕೊಂಡು ಬಂದವರು ಇದ್ದೀವಿ ನಾವೆಲ್ಲ. ಅಂದರೆ ಯಾಕಂದರೆ ಇವತ್ತಿನ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ ತಕ್ಷಣ ಎಲ್ಲರೂ ಓಡೋಡಿ ಬರ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಡಾಕ್ಟರ್ಗಳು ಚೆನ್ನಾಗಿದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಮೆಡಿಸಿನ್ ಸಿಗ್ತಾ ಇದೆ ಅಂತ ಆಗ್ತಾ ಇದೆ. ಆಗಲಿ, ಇನ್ನೂ ಒಳ್ಳೇದಾಗಲಿ ಸರ್. ನಮಗೆ ಒಳ್ಳೇದು. ರಮಣವರೇ,
ಈಗ ಇಲ್ಲಿ ಡಯಾಲಿಸಿಸ್ ಫಸ್ಟ್ ಮಂಗಳೂರ ಮಾಡ್ತಿದ್ರಿ, ಹೌದು ಸರ್. ಮಂಗಳೂರ ಮಾಡಿಸ್ಕೊಂಡು ಆಮೇಲೆ ತಿರ್ಗಾ ಬಾಗಲಕೋಟು ಬೇರೆ ಬೇರೆ ಹಾಸ್ಪಿಟ್ಲ್ಗೆ ಹೋದ್ರಿ. ಹ್ಞೂ ಸರ್. ಬಟ್ ಇಲ್ಲಿ ಬರೋಕತ್ತೆ ಎಷ್ಟು ವರ್ಷ ಆಯ್ತು? ಎಷ್ಟು ತಿಂಗಳಾಯ್ತು? ಈಗ 3-4 ತಿಂಗಳಾಯ್ತು ಸರ. ಈಗ ಡಯಾಲಿಸ್ ಚಲೋ ನಡೆದದ ಸರ. ಮೊದಲ ಫಸ್ಟಿಗೆ ಬಂದಿದ್ದಾರೆ ರೀ, ಮೊದಲ 3 ತಿಂಗಳ ಮೊದಲು ರೀ ಅವು ಎಲ್ಲ ಮಿಷನ್ ಸರಿ ಇದ್ದಿದ್ದಿಲ್ಲ ಸರ. ಈಗ ಮತ್ತೆ ಒಂದು 8-10 ಮಿಷನ್ ಬಂದವ್ರಿ ಸರ. ಮತ್ತು ಅವರ ಕರೆದ್ರಿ ಫೋನ್ ಹಚ್ಚಿ, ಆಮೇಲೆ ಡಯಾಲಿಸಿದ್ದು ಹೊಸ ಬಂದವಪ್ಪ ಮಿಷನ, ನೀ ಡಯಾಲಿಸ್ ಮಾಡಿಸುವ ಇಲ್ಲೇ ಬಾ ಅಂತ ಅಂದ್ರಿ ಸರ್. ಆಯ್ತು ಸರ ಅಂಥೇಳಿ ನಾನು ಹೇಳಿದೆ ರೀ ಸರ್. ಮತ್ತು ಮಂಗಳೂರಿಂದ ವಾಪಸ್ ಈ ಕಡೆ ಬಂದೀನಿ ಸರ್. ಆಮೇಲೆ ಇದು ಚೆನ್ನಾಗಿದೆ ಇದೆಲ್ಲ? ಡಾಕ್ಟ್ರುಗಳು ಚಲೋ ಅದಾರೆ ಸರ, ಭಾರಿ ಚಲೋ ನಡೆದ ಸರ ಸರ್ಕಾರ ಹಾಸ್ಪಿಟಲು. ಭಾಳ ಪುಣ್ಯ ರೀ ಈ ಸಲ. ಏನಪ್ಪ ಅಂದ್ರೆ ಡಯಾಲಿಸ್ನು ಚಲೋ ನೋಡ್ತಾರೆ ಸರ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ ಸರ. ಮತ್ತು ಯಾರು ಇಲ್ಲಾಂದ್ರೂ ಕರ್ಸಂತಾರೆ ರೀ, ಇಲ್ಲಾಂದ್ರೆ ನೋಡಿ ಕಳಿಸ್ತಾರೆ ರೀ. ಭಾಳ ಚಲೋ ಐತೆ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ ರೀ. ಸರ್ ತಮ್ಮ ಹೆಸರು? ಡಾಕ್ಟರ್ ಪ್ರಕಾಶ್ ಬಿರಾದರ್ ಅಂತ. ಸರ್ ಇಲ್ಲಿ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಿ? ಜಿಲ್ಲಾ ಶಸ್ತ್ರಚಿಕಿತ್ಸಕನಾಗಿ 2018ರಿಂದ ಇಲ್ಲೇ ಸೇವೆ ಸಲ್ಲಿಸ್ತಾ ಇದ್ದೀನಿ, ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆಯಲ್ಲಿ. ಬಟ್ ಇಲ್ಲಿ ಸರಿ ಇವತ್ತಿನ ವಾತಾವರಣ ನೋಡಿದಾಗ ಖಾಸಗಿ ಆಸ್ಪತ್ರೆಗಿಂತ ನಿಮ್ಮ ಆಸ್ಪತ್ರೆ ಅಂದರೆ ನಮ್ಮ ಸರ್ಕಾರಿ ಆಸ್ಪತ್ರೆ ಭಾಳ ರೇಷ್ ಇದೆ, ಭಾಳ ಗದ್ದಲಾಗಿದೆ. ಅದು ನೀವು ಇಲ್ಲಿ ಡೇಸ್ ಆಗಿರೋದ್ರಿಂದ ಒಳ್ಳೆ ಚಿಕಿತ್ಸೆ ಕೊಡಿಸೋ ಮುಖಾಂತರ ಮತ್ತು ಪೇಷಂಟ್ಗಳ ಜೊತೆ ಒಳ್ಳೆ ವರ್ತನೆ ಇರೋದರಿಂದ ಇವತ್ತಿದು ಹೌಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತೀನಿ. ಬಟ್ ಇಲ್ಲಿ ನಿಮಗಿರುವಂಥ ಸಿಬ್ಬಂದಿ ಕೂಡ ಎಲ್ಲರ ಜೊತೆ ಒಳ್ಳೆಯ ಒಂದು ಸಂಬಂಧ ಇಟ್ಕೊಂಡು ಈ ಆಸ್ಪತ್ರೆ ಮುನ್ನುಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಬಟ್ ಇಲ್ಲಿ ಏನೇನು ಕಮ್ಮಿ ಇದೆ, ಇನ್ನು MRI ಸ್ಕ್ಯಾನ್ ಬೇಕು, ಇನ್ನು ಬೇರೆ ಈ ಥರದ್ದು ಯಾವುದೋ ನಿಮ್ಗೆ ಇದು ಅನ್ಸುತ್ತಾ ಏನಾದರೂ ಬೇಕಂತ? ಸರ್, ನಮ್ಮ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆಯಲ್ಲಿ ಏನದಲ್ಲಿ ಎಲ್ಲ ನುರಿತ ತಜ್ಞ ವೈದ್ಯರುಗಳಿದ್ದಾರೆ. ಸೊ ಅದರಿಂದ ಬಾಗಲಕೋಟೆ ಹಾಗೂ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯಿಂದಲೂ ನಮ್ಮಲ್ಲಿ ಚಿಕಿತ್ಸೆಗೆ ಸಾರ್ವಜನಿಕರು ಬರ್ತಾ ಇದ್ದಾರೆ. ಸೊ ಅದರಲ್ಲಿ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಆಯಿತು, ಆಮೇಲೆ ಈಗ ಸ್ಟೇಟ್ ಗೌರ್ಮೆಂಟಿಂದ ಆಯಿತು ಸಾಕಷ್ಟು ಫಂಡ್ಗಳು ಬಂದು ನಮಗೆ ಸಲಕರಣೆಗಳನ್ನು ಕೂಡ ಅದು ಸಾಕಷ್ಟು ಒದಗಿಸಿರೋದ್ರಿಂದ ಸೊ ನಮಗೆ ಹೊರಗೆ ರೆಫರ್ ಮಾಡುವಂಥ ಪರಿಸ್ಥಿತಿ ನಮ್ಮ ಹಾಸ್ಪಿಟ್ಲಿಗೆ ಇಲ್ಲಿವರೆಗೂ ಬಂದಿಲ್ಲ. ಸೊ ಹೀಗಾಗಿ ನಾವು ಎಲ್ಲ ಶಸ್ತ್ರಚಿಕಿತ್ಸೆಗಳನ್ನಾಗಲಿ ಆಮೇಲೆ ಯಾವುದೇ ಕ್ಲಿಷ್ಟಕರವಾದ ಹೆರಿಗೆಗಳನ್ನೆಲ್ಲ ನಾವೆಲ್ಲ ಇಲ್ಲೇ ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ನಾವು ಈಗ ಏನು ಮಾಡಿದ್ದೀವಿ ಅಂದರೆ ಕೆಲವೊಂದು ಕಿಮ್ಸ್ ಹುಬ್ಳಿಯವ್ರ ಜೊತೆ ಟೈಅಪ್ ಮಾಡಿಕೊಂಡು ಕ್ಯಾನ್ಸರ್ಗೂ ಕೂಡ ನಾವಿಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡ್ತಾಯಿದ್ದೀವಿ, ಸರಳವಾದ ಚಿಕಿತ್ಸೆಗಳನ್ನು ಮಾಡ್ತಾಯಿದ್ದೀವಿ. ಸೊ ಇದನ್ನು ಸಾರ್ವಜನಿಕರು ಸದುಪಯೋಗ ತಗೋಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ. ಆಮೇಲೆ ಇಲ್ಲಿ ಡಯಾಲಿಸಿಸ್ಸು ಕೂಡ ಚೆನ್ನಾಗಿ, ಆಮೇಲೆ ಈಗಾಗಲೇ ನಾವು 10 ಡಯಾಲಿಸಿಸ್ ಹೊಸ ಮಷಿನ್ಗಳನ್ನು ಕೂಡ ನಾವು ನಮ್ಮಲ್ಲಿ ಅಳವಡಿಸಿದ್ವಿ. ಸೊ ಅದು PPP ಮೋಡಲ್ಲಿ ನಾವು ತುಂಬ ಚೆನ್ನಾಗಿ ನಡೀತಾ ಇದೆ. ಅದರಂತೆಯೇ ನಮ್ಮಲ್ಲಿ ಈಗಾಗಲೇ ನಾವು ಇನ್ನೊಂದು 50 ಬೆಡ್ 50 ಹಾಸಿಗೆ ಒಂದು CCC ಕ್ರಿಟಿಕಲ್ ಕೇರ್ ಯೂನಿಟ್ ಬ್ಲಾಕ್ ಸುಧಾ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅದ್ರ ಜೊತೆಯಲ್ಲೇ ನಾವು ಈಗ MRI ಒಂದು ಬೇಡಿಕೆ ಇಟ್ಟಿದ್ವಿ, ಅದನ್ನು ಕೂಡ ನಮಗೆ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಅದರ ಜೊತೆ ನಾವು ಸಪ್ರೇಟ್ OPD ಬ್ಲಾಕ್ ಆಗಿರ್ಬೋದು, ಹಾಸ್ಪಿಟ್ಲ್ ರಿನೋವೇಷನ್ ಆಗಿದ್ದು, ಹಾಸ್ಪಿಟ್ಲ್ ಗಾರ್ಡನಿಂಗ್ ಆಗಿರ್ಬೋದು, ಸೊ ಎಲ್ಲ ಒಂದು ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ಸರ್ ಹಾಸ್ಪಿಟ್ಲ್ ಭಾಳ ಚಿಕ್ಕದಾಗ್ತಾ ಇದೆ ನಿಮಗೆ ಅಂತ ಅನ್ಸಲ್ವಾ? ಅದಕ್ಕಾಗಿ ನಾವು ಹೊಸ OPD ಬ್ಲಾಕ್ ಕೂಡ ನಾವು ಸಪ್ರೇಟ್ ಮಾಡಬೇಕು, OPD ಬ್ಲಾಕ್ ಅಂತ ಪ್ರಪೋಸಲ್ ಕೂಡ ಇಟ್ಟಿದ್ದೀವಿ. ಹಾಸ್ಪಿಟ್ಲು ಒಳಗಡೆ ಒಂದು ಸ್ವಲ್ಪ ಚಿಕ್ಕದ. ಸೊ ಇದು ಏನಾಗಿದೆ ಅಂದರೆ ಸುಮಾರು 25 ವರ್ಷಗಳ ಹಿಂದೆ ಒಂದು 200 ಹಾಸಿಗೆಗಳಿಗೆ ಸೀಮಿತವಾದಂಥ ಹಾಸ್ಪಿಟ್ಲ್ ಆಗಿತ್ತು. ಆದರೂ ಇನ್ಫ್ರಾಸ್ಟ್ರಕ್ಚರ್ ಪ್ರಕಾರ ಕಟ್ಟಿದ ಹಾಸ್ಪಿಟ್ಲ್ ಇದು. ಸೊ ಈ ಸದ್ಯಕ್ಕೆ ನಮ್ಮ 400 ಹಾಸಿಗೆಗಳನ್ನು ನಾವು ಇದರಲ್ಲೇ ಅಪ್ಗ್ರೇಡ್ ಮಾಡಿ ಮೇಲೆ ಒಂದು ಫ್ಲೋರ್ ಮಾಡಿಕೊಂಡು ನಾವು ಎಕ್ಸ್ಟೆಂಡ್ ಮಾಡಿದ್ರಿಂದ ಸ್ವಲ್ಪ ಹಾಸ್ಪಿಟಲ್ ಚಿಕ್ಕದಾಗ್ತಾ ಇದೆ. ಸೊ ಅದಕ್ಕೆ ನಾವು ಅದನ್ನು ಹೊರಗಡೆ ನಾವು ಇನ್ನೊಂದು OPD ಸೆಕ್ಷನ್ನು, ಡಯಾಲಿಸಿಸ್ ಸೆಕ್ಷನ್ನು ಎಲ್ಲ ಸಪ್ರೇಟ್ ಮಾಡ್ಕೊಂಡು ನಾವು ಕನ್ಸ್ಟ್ರಕ್ಷನ್ಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದು ಕೂಡ ಶೀಘ್ರದಲ್ಲೇ ಪ್ರಾರಂಭ ಆಗ್ತಾನೂ ಭರವಸೆ ಇದೆ ನಮಗೆ. ಸರ್ ಇಲ್ಲಿ ಬರುವಂಥ ಏನೀಗ ಪೇಷಂಟ್ಸ್ ಅಂದರೆ ರೋಗಿಗಳು ಎಲ್ಲ ಡಾಕ್ಟರ್ ಜೊತೆ ಹೆಂಗೆ ಸರಿಯಾಗಿ ವರ್ತನೆ ಇರುತ್ತಾ? ಪೇಷಂಟ್ ಇಂಥ ನಮ್ಮ ವೈದ್ಯರು, ನಮ್ಮ ಸಿಬ್ಬಂದಿಗಳು ಪಬ್ಲಿಕ್ ಜೊತೆಯಲ್ಲಿ ಮತ್ತು ಪೇಷಂಟ್ ಜೊತೆಯಲ್ಲಿ ನಯ ವಿನಯಾಗಿ ವರ್ತನೆ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ನಾವು ಪ್ರತಿ ತಿಂಗಳು ಒಂದು ಮೋಟಿವೇಶ್ನಲ್ ಟ್ರೈನಿಂಗ್ ಥರ ನಾವು ಕೊಡ್ತಾಯಿದ್ದೀವಿ. ಸೊ ಹೀಗಾಗಿ ಎಲ್ಲ ಸಾರ್ವಜನಿಕರು ಕೆಲವೊಂದು ಸಣ್ಣ ಪುಟ್ಟ ಇದ್ರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಕೋಆಪ್ರೇಟಿವ್ ಹೋಗ್ತಾಯಿದ್ದಾರೆ ಎಲ್ಲ ಜನನೂ, ಸಾರ್ವಜನಿಕರು ಕೂಡ. ಸರ್ ಇಲ್ಲಿ ಔಷಧಿಗಳು ಎಲ್ಲ ಸಿಗುತ್ತಲ್ವಾ? ಹಾಂ, ಎಲ್ಲ ಔಷಧಿಗಳು ನಮ್ಮಲ್ಲಿ ನ್ಯಾಷನಲ್ ಫ್ರೀ ಡ್ರಗ್ ಸ್ಕೀಮ್ ಆಗಿರ್ಬೋದು, ಆಮೇಲೆ ನಮ್ಮ ಸ್ಟೇಟ್ಲಿಂದ ಪರ್ಚೇಸ್ ಮಾಡಿದ್ದು ಆಗಿರ್ಬೋದು, ಎಲ್ಲ ಔಷಧಿಗಳು ನಮ್ಮಲ್ಲಿ ಲಭ್ಯ ಇರ್ತವೆ. ಯಾವ ಔಷಧಿಗಳು ನಮ್ಮಲ್ಲಿ ಕೊರತೆ ಇರ್ತದಲ್ಲ ನಾವು ಸ್ಟೇಟ್ಲಿಂದ ಇಂಡೆಂಟ್ ಹಾಕಿ ತರಿಸ್ಕೊಳ್ತೀವಿ. ಒಂದು ವೇಳೆ ಸ್ಟೇಟಲ್ಲಿ ಲಭ್ಯ ಇಲ್ಲ ಅಂದರೆ ನಾವು ಹೊರಗಡೆಯಿಂದ ಖರೀದಿ ಮಾಡಿ ನಮ್ಮಲ್ಲಿ ಲಭ್ಯತೆಯನ್ನು ಮಾಡ್ಕೊಳ್ತೀವಿ. ಸೊ ಔಷಧಿ ಕೊರತೆ ಆಗಲಿ ಯಾವುದೇ ಥರ ಕೊರತೆ ಆಗಲಿ ನಮ್ಮಲ್ಲಿ ಇಲ್ಲ. ಸರ್ ಸಿಬ್ಬಂದಿ ಇನ್ನೂ ಬೇಕಾಗುತ್ತಾ? ಸಿಬ್ಬಂದಿ ಸಾಕಷ್ಟು
ಕೊರತೆ ಇದೆಯಾ? ಸಿಬ್ಬಂದಿ ಅಪ್ಗ್ರೇಡೇಷನ್ಗೆ ಮನವಿ ಕೊಟ್ಟಿದ್ದೀವಿ. ಸೊ ಅದ್ರ ಪ್ರಕಾರ ಮೇಲಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ